ಯಥಾರ್ಥವಾದಿನಾಮಪಿ ತದಂಗೀಕಾರ್ಯಂ. ಮುಂದಿನ ವಾಕ್ಯ ನಿನ್ನೆ ಪಾಠ ಮಾಡಿದ್ದು ತತ್ ಪ್ರಾಮಾಣ್ಯಂಚ ಸ್ವತಃ ಏವ ಸಿದ್ಧಂ. ಇದು ತಾನೇ ನಿನ್ನೆ ಹೇಳಿದ್ದು. ತತ್ಪ್ರಾಮಾಣ್ಯಂಚ ಸ್ವತಃ ಏವ ಸಿದ್ಧಂ ಅನ್ನೋ ವಾಕ್ಯ ಆದ್ಮೇಲೆ ಮತ್ತೊಂದು ವಾಕ್ಯ ಇದೆ. ಇವತ್ತು ಅದು ಪಾಠ ಆಗ್ಬೇಕು. ಯಾದೃಚ್ಛಿಕ ಸಂವಾದಿ ಸ್ಥಳದಲ್ಲಿ ಗುಣಜನ್ಯತ್ವ ಇಲ್ಲ, ಆದ್ರಿಂದ ಗುಣಜನ್ಯತ್ವವೇ ಪ್ರಾಮಾಣ್ಯಕ್ಕೆ ಪ್ರಯೋಜಕ ಅಂತ ತಾರ್ಕಿಕರು ಹೇಳುವಂತಹ ವಾದ ಸರಿಯಲ್ಲ. ಯಾದೃಚ್ಛಿಕ ಸಂವಾದಿ ಸ್ಥಳದಲ್ಲಿ ಗುಣ ಇಲ್ಲ, ಗುಣಜನ್ಯತ್ವ ಇಲ್ಲ. ಅನಾಪ್ತವಾಕ್ಯ ಆದರೂ ಯಥಾರ್ಥ ಜ್ಞಾನವನ್ನು ಹುಟ್ಟಿಸಿತು. ಅದೇನು ಆಪ್ತವಾಕ್ಯ ಅಲ್ಲಲ್ವಾ? ಯಾರೋ ದಾರಿ ಹೋಗ ಹೇಳಿದ್ದು. ನದಿ ತೀರೆ ಪಂಚಫಲಾನಿ ಸಂತಿ ಅಂತ ಹೇಳಿದವನು ಆಪ್ತನ ಅಲ್ಲ, ಆದರೆ ಯಥಾರ್ಥ ಜ್ಞಾನವನ್ನು ಹುಟ್ಟಿಸಿತು. ಇದರಿಂದ ಏನು ತಿಳಿತದೆ? ಗುಣಜನ್ಯತ್ವ ಇಲ್ಲದೆ ಹೋದರೂ, ಗುಣ ಇಲ್ಲದೆ ಇದ್ರೂ ಯಥಾರ್ಥ ಜ್ಞಾನ ಜನಕತ್ವ ಬಂದದ್ರಿಂದ ಹೇತು ಅತಿರಿಕ್ತ ಹೇತು ಆಯಿತು. ಹೇತು ಅತಿರಿಕ್ತ ಹೇತುಜನ್ಯತ್ವ ಬರಲಿಲ್ಲ. ಹಾಗೆ ವೇದದಲ್ಲಿಯೂ ಕೂಡ ಅದು ಅಪೌರುಷೇಯ ವಾಕ್ಯ, ಅಲ್ಲಿ ಆಪ್ತೋಕ್ತತ್ವ ಅನ್ನೋ ಗುಣ ಇರಬೇಕಾಗಿಲ್ಲ. ಅದರಿಂದ ಜ್ಞಾನ ಯಥಾರ್ಥವಾದದ್ದು ಹುಟ್ಟುತ್ತದೆ. ಯಥಾರ್ಥ ಜ್ಞಾನ ಜನಕತ್ವ ವೇದ ವಾಕ್ಯಗಳಲ್ಲಿರೋದರಿಂದ ಪ್ರಾಮಾಣ್ಯ ಇದೆ. ಜ್ಞಾನದಲ್ಲಿಯೂ ಯಾಥಾರ್ಥ್ಯ ಹುಟ್ಟುತ್ತದೆ. ಪ್ರಮಾಣ ವಾಕ್ಯದಿಂದ ಜನ್ಯವಾಯಿತು ಅಂತ ಜ್ಞಾನದಲ್ಲಿಯೂ ಯಾಥಾರ್ಥ್ಯ ಹುಟ್ಟುತ್ತದೆ. ಇದನ್ನ ಸ್ವತಃ ಏವ ಅಂತ ಕರೀತಾರೆ. ಸ್ವತಃ ಏವ ಅಂದ್ರೆ ಅತಿರಿಕ್ತ ಗುಣ ಅಪೇಕ್ಷೆ ಇಲ್ಲದೆ ಹುಟ್ಟುವಂತಹದ್ದು. ಇನ್ಯಾವುದು ಗೊತ್ತಾಗ್ಲಿಲ್ಲ? ಸರಿ, ಗೊತ್ತಾಯ್ತಾ? ಮುಂದಿನ ವಾಕ್ಯವನ್ನ ಹೇಳಿಸ್ತೇನೆ ಇವತ್ತು. ಭಗವತ್ಪಾದರ ವಾಕ್ಯ ಮೊದಲು ಹೇಳಿ ಆಮೇಲೆ ತತ್ವಪ್ರಕಾಶಕ ನೋಡೋಣ. ಅಪ್ರಾಮಾಣ್ಯಸ್ಯ ಚ ಪರತಸ್ತ್ವಾನಂಗೀಕಾರೇ ದುಷ್ಟೇಂದ್ರಿಯಾದೇರಪಿ ಅಪ್ರಾಮಾಣ್ಯ ಹೇತುತ್ವಂ ನ ಸ್ಯಾತ್ ತದನಂಗೀಕಾರೇ ಚ ಅನುಭವ ವಿರೋಧಃ ಅತಃ ಪ್ರಾಮಾಣ್ಯಂ ಸ್ವತಃ ಪರತೋ ಸ್ವತಃ ಅರ್ಧವಿರಾಮ ಬೇಕಲ್ಲಿ. ಅತಃ ಪ್ರಾಮಾಣ್ಯಂ ಸ್ವತಃ ಪರತೋ ಅಪ್ರಾಮಾಣ್ಯಂ ಇತಿ ಸಿದ್ಧಂ. ನೋಡಿ, ನಮ್ಮ ಸಿದ್ಧಾಂತ ಪ್ರಾಮಾಣ್ಯಂ ಸ್ವತಃ, ಅಪ್ರಾಮಾಣ್ಯಂ ಪರತಃ. ಇದು ನಮ್ಮ ಸಿದ್ಧಾಂತ. ಅರ್ಥ ಗೊತ್ತಾಯ್ತಾ? ಅರ್ಥ ಗೊತ್ತಾಗ್ತದೆ. ಈಗ ವಿಷಯ ಗೊತ್ತಾಯ್ತಾ? ಮೇನ್ ಸಬ್ಜೆಕ್ಟ್ ಏನು? ಅಪ್ರಾಮಾಣ್ಯಂ ಸ್ವತಃ, ಅಪ್ರಾಮಾಣ್ಯಂ ಪರತಃ. ಇದು ನಮ್ಮ ಸಿದ್ಧಾಂತ. ಯಾಕೆ ಹೀಗೆ ಸಿದ್ಧಾಂತವನ್ನು ಮಾಡ್ಕೊಂಡ್ವಿ? ಇದಕ್ಕೊಂದು ಸರಿಯಾದ ಆಧಾರ ಏನು ಅಂತ ಬೇಕಲ್ಲ, ಅದನ್ನು ತಿಳಿಸ್ತಾರೆ. ಪ್ರಶ್ನೋತ್ತರದ ರೂಪದಲ್ಲಿ ನೋಡ್ಕೊಳ್ಳೋಣ. ನನು ಟೀಕಾವಾಕ್ಯ. ನನು ಯದಿ ವಾಕ್ಯ ಮಾತ್ರಸ್ಯ ಯಥಾರ್ಥ ಜ್ಞಾನ ಜನಕತ್ವಂ ತದಾ ಬೌದ್ಧಾದಿವಾಕ್ಯಸ್ಯಾಪಿ ತತ್ ಸ್ಯಾತ್ ತತಶ್ಚ ತಜ್ಜನ್ಯಂ ಜ್ಞಾನಂ ಯಥಾರ್ಥಮಾಪದ್ಯೇತ ಇತಿ ಚೇತ್ ಮೈವಂ ತಸ್ಯ ಅಜ್ಞಾನ ವಿಪ್ರಲಂಬಕಾದಿ ದೋಷ ಮೂಲತ್ವೇನ ಅಯಥಾರ್ಥ ಜ್ಞಾನ ಜನಕತ್ವಾತ್ ವಾಕ್ಯಗತಾ ಹಿ ದೋಷಾಃ ತಸ್ಯ ಯಥಾರ್ಥ ಜ್ಞಾನ ಜನನ ಶಕ್ತಿಂ ಪ್ರತಿಬದ್ಧ್ಯ ವಿಪರೀತ ಜ್ಞಾನ ಜನನ ಶಕ್ತಿಂ ಆವಿರ್ಭಾವಯಂತಿ. ಔತ್ಸರ್ಗಿಕತ್ವಾತ್ ಸ್ವತಃ ಪ್ರಾಮಾಣ್ಯಸ್ಯ ಅಪವಾದೇನ ಅಪ್ರಾಮಾಣ್ಯಂ ಭವತಿ ಇತಿ ಕಿಂ ಅನುಪಪನ್ನಂ. ನೋಡಿ, ಈ ಪ್ಯಾರಾಗ್ರಾಫ್ ಅನ್ನ ಇವತ್ತು ತಿಳ್ಕೊಳ್ಳೋಣ. ಪ್ರಾಮಾಣ್ಯಂ ಸ್ವತಃ ಅಂತ ಹಿಂದೆನೂ ಹೇಳಿದ್ರಿ. ಈಗ ಭಗವತ್ಪಾದರ ಮಾತಿನಿಂದ ತಿಳಿತು. ಆದರೆ ಒಂದು ಪ್ರಶ್ನೆ ಬರ್ತದೆ. ಬೌದ್ಧರು ತಮ್ಮ ದರ್ಶನಗಳಲ್ಲಿ ಸಾಕಷ್ಟು ವಾಕ್ಯಗಳನ್ನು ಆಡಿದಾರಲ್ವಾ? ಆ ವಾಕ್ಯಗಳು ಕೂಡ ಹಾಗಾದ್ರೆ ನಿಮ್ಮ ದೃಷ್ಟಿಯಲ್ಲಿ ಪ್ರಾಮಾಣ್ಯಂ ಸ್ವತಃ ಅಂತ ಆದದ್ರಿಂದ ಬೌದ್ಧರು ಆಡಿದ ವಾಕ್ಯಗಳಿಂದಲೂ ನಮಗೆ ಯಥಾರ್ಥ ಜ್ಞಾನ ಹುಟ್ಲಿ. ವಾಕ್ಯದಿಂದ ಬರೋ ಜ್ಞಾನ ಎಲ್ಲ ಸ್ವತಃ ಪ್ರಾಮಾಣ್ಯವಾದಿಗಳ ಪ್ರಕಾರ ಯಥಾರ್ಥನೇ ಆಗಿರ್ತದಲ್ವಾ? ಸರಿ, ಅದನ್ನ ಪ್ರಶ್ನೆ
ಸರಿ. ನೋಡಿ, ವಾಕ್ಯ ವಾಕ್ಯ ಅಷ್ಟೇ. ವಾಕ್ಯ ಅಂದ್ರೆ ವಾಕ್ಯ ಮಾತ್ರಸ್ಯ. ಯಾವ್ಯಾವುದು ವಾಕ್ಯ ಅಂತಿದೆ ಅದೆಲ್ಲವೂ ಯಥಾರ್ಥ ಜ್ಞಾನಜನಕ ಅಂತ ಆಗ್ತದೆ. ಪ್ರಾಮಾಣ್ಯಂ ಸ್ವತಃ ಅನ್ನೋ ಪಕ್ಷವನ್ನು ಒಪ್ಪಿದವ್ರು ನೀವು. ಆದರೆ ಬೌದ್ಧರು ಆಡುವ ಮಾತುಗಳು ಅವು ವಾಕ್ಯನೇ ಅಲ್ಲ. ಅವುಗಳಿಂದ ಬರುವ ಜ್ಞಾನವು ಯಥಾರ್ಥವೇ ಆಗಲಿ, ಯಥಾರ್ಥ ಜ್ಞಾನ ಜನಕತ್ವ ಆ ವಾಕ್ಯಗಳಿಗೆ ಬರಲಿ. ಒಪ್ಪಿಕೊಳ್ತೀರಾ? ಇಲ್ಲ. ಮೇಲಾಗಿ ಅಂಥ ವಾಕ್ಯದಿಂದ ಹುಟ್ಟಿದ ಜ್ಞಾನವೂ ಕೂಡ ಯಥಾರ್ಥವೇ ಆಗಬೇಕು. ಅದು ಅಂಗೀಕಾರಾರ್ಹನ? ಇದು ಒಪ್ಪಬಹುದಾ? ಇಲ್ಲ. ಹಾಗಾದ್ರೆ ನೀವು ಪ್ರಾಮಾಣ್ಯಂ ಸ್ವತಃ ಅಂತ ಒಪ್ಪಿದ್ರಿಂದ, ವೇದಗಳು ವಾಕ್ಯ ರೂಪವಾದದ್ರಿಂದ ವಾಕ್ಯಗಳಿಗೆ ಪ್ರಾಮಾಣ್ಯ ಸ್ವತಃ ಇರ್ತದೆ ಅಂತ ಹೇಳಿ ತಜ್ಜನ್ಯ ಜ್ಞಾನಕ್ಕೂ ಕೂಡ ಅದನ್ನು ಹೇಳಿದವರಲ್ವೇ ನೀವು? ಹೇಗೆ ಕೂಡಿಸ್ಬೇಕು? ವೇದ ವಾಕ್ಯಕ್ಕೂ ಬೌದ್ಧ ವಾಕ್ಯಕ್ಕೂ ಏನ್ ಡಿಫರೆನ್ಸು? ಇದು ವಾಕ್ಯ, ಅದು ವಾಕ್ಯ. ವೇದ ಯಥಾರ್ಥ ಜ್ಞಾನ ಜನಕ, ಯಾಕೆ? ವಾಕ್ಯ ಆದ್ದರಿಂದ. ಹಾಗಾದ್ರೆ ಬೌದ್ಧರದು ವಾಕ್ಯ ಆದ್ದರಿಂದ ಅದು ಯಥಾರ್ಥ ಜ್ಞಾನ ಜನಕ ಅಂತ ಹಾಕಿ. ಜ್ಞಾನವೂ ಯಥಾರ್ಥ, ವೇದದಿಂದ ಹುಟ್ಟಿದ ಜ್ಞಾನ. ಬೌದ್ಧರ ವಾಕ್ಯದಿಂದ ಹುಟ್ಟಿದ ಜ್ಞಾನವೂ ಯಥಾರ್ಥ ಅಂತ ಆಗಲಿ. ಎರಡರಲ್ಲೂ ಏನು ವ್ಯತ್ಯಾಸ ಹೇಳ್ಬೋದು? ಎರಡೂ ವಾಕ್ಯನೇ ಅಲ್ಲ. ಪ್ರಾಮಾಣ್ಯಂ ಸ್ವತಃ ಅಂತ ಒಪ್ಪಿದ್ದರ ಮೇಲೆ ಬರುವಂತಹ ಈ ಪ್ರಶ್ನೆಗೆ ಉತ್ತರ ಹೀಗೆ ಕೊಡ್ತಾರೆ ಟೀಕಾಕೃತ್ಪಾದ. ರೀತಿ ಚೇನ್ ಮೈವಂ, ವೇದ ವಾಕ್ಯಕ್ಕೂ ಬೌದ್ಧ ವಾಕ್ಯಕ್ಕೂ ಅಂತರ ಇದೆ, ಡಿಫರೆನ್ಸ್ ಇದೆ. ಯಾವ ವಿಷಯದಲ್ಲಿ? ತಸ್ಯ ಅಜ್ಞಾನ ವಿಪ್ರಲಂಭಾದಿ ದೋಷ ಮೂಲತ್ವೇನ. ಇದನ್ನು ಅಂಡರ್ಲೈನ್ ಮಾಡಿಕೊಳ್ಳಿ. ಬೌದ್ಧ ವಾಕ್ಯ ಹೇಗೆ ಬಂದಿದೆ? ಅಜ್ಞಾನ, ವಿಪ್ರಲಂಭ ಮುಂತಾದ ದೋಷವನ್ನ ಅದು ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ಬಂದಿದೆ. ವೇದವಾಕ್ಯ ಹಾಗೆ ಬಂದಿದೆ ಅಂತ ಪ್ರಮಾಣ ಇಲ್ಲ. ವೇದವಾಕ್ಯವು ಅಜ್ಞಾನ ವಿಪ್ರಲಂಭವನ್ನು ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ಬಂದಿದೆ ಅಂತನ್ಲಿಕ್ಕೆ ಯಾವುದೇ ಪ್ರಮಾಣ ಇಲ್ಲ. ಇದೇನಾ ರಮೇಶ್ ಅವರು? ವೇದವಾಕ್ಯಗಳು ಅಜ್ಞಾನದ ಮೂಲಕ ಬಂತು, ವಿಪ್ರಲಂಭ ಮಾಡಬೇಕು ಅಂತ ಬಂತು ಅಂತ ಇದೇನಾ? ವೇದ ಅಲ್ಲಿ ಪ್ರಮಾಣ ಬೇಕಲ್ಲಿ. ಏನಾದ್ರೂ ಹೇಳಬೇಕಾದ್ರೆ ಪ್ರಮಾಣ ಬೇಕು. ಬೌದ್ಧ ವಾಕ್ಯದಲ್ಲಿ ಹಾಗಾಗ್ತಾ ಇಲ್ಲ. ಬೌದ್ಧದಿಂದ ನುಡಿದ ವಾಕ್ಯಗಳು ಅಜ್ಞಾನ ವಿಪ್ರಲಂಬಾದಿ ದೋಷವನ್ನು ಹಿನ್ನೆಲೆಯಲ್ಲಿ ಇಟ್ಕೊಂಡು ಬಂದಿದೆ ಅಂತ ಅನ್ಲಿಕ್ಕೆ ಒಂದು ಪ್ರಮಾಣ ಇದೆ. ಹಾಗಾಗಿ ಬೌದ್ಧ ವಾಕ್ಯ ಅಯಥಾರ್ಥ ಜ್ಞಾನವನ್ನು ಹುಟ್ಟಿಸ್ತದೆ, ವೇದವಾಕ್ಯ ಯಥಾರ್ಥ ಜ್ಞಾನವನ್ನು ಹುಟ್ಟಿಸ್ತದೆ. ಡಿಫರೆನ್ಸ್ ಅರ್ಥ ಆಗ್ತಾ ಇದೆನಾ? ವಾಕ್ಯದಲ್ಲಿರುವ ದೋಷಗಳೇ ನೋಡಿ, ವಾಕ್ಯಗತಾ ಹಿ ದೋಷಾಃ ತಸ್ಯ ಯಥಾರ್ಥ ಜ್ಞಾನ ಶಕ್ತಿಂ ಪ್ರತಿಬದ್ಧ್ಯ ವಿಪರೀತ ಜ್ಞಾನ ಜನನ ಶಕ್ತಿಂ ಆವಿರ್ಭಾವಯಂತಿ. ಎಂಥ ಅದ್ಭುತವಾದ ಮಾತು ನೋಡ್ರಿ ಇದು. ವಾಕ್ಯದಲ್ಲಿ ದೋಷ ಅನ್ನೋದು ಸೇರ್ಕೊಂಡು ಬಿಟ್ರೆ ವಾಕ್ಯದಲ್ಲಿ ಏನೋ ಯಥಾರ್ಥ ಜ್ಞಾನ ಹುಟ್ಟಿಸೋ ಶಕ್ತಿ ಇದೆ. ಆಕ್ಚುಲಿ ವಾಕ್ಯದಲ್ಲಿ ಶಕ್ತಿ ಎಂಥದ್ದಿದೆ? ಏನು ಹುಟ್ಟಿಸೋ ಶಕ್ತಿ ಇದೆ ರಮೇಶ್? ಹಾ, ವೆರಿ ಗುಡ್. ವಾಕ್ಯಗಳು ಯಥಾರ್ಥ ಜ್ಞಾನ ಜನನ ಶಕ್ತಿ ಉಳ್ಳವುಗಳೇ ಆದರೂ ಸಮ್ ಟೈಮ್ ವಾಕ್ಯದಲ್ಲಿ ದೋಷ ಸೇರ್ತು ಅಂತಾದರೆ ಅದರೊಳಗಿರುವ ಶಕ್ತಿಯನ್ನ ಈ ದೋಷ ಪ್ರತಿಬಂಧಿಸ್ತದೆ, ತಡೆ ಹಿಡಿತದೆ. ನೋಡಿ ಹೇಳ್ತಾರೆ ಅದಕ್ಕೆ ಯಥಾರ್ಥ ಜ್ಞಾನ ಜನನ ಶಕ್ತಿಂ ವಾಕ್ಯಗತಾಹ ದೋಷಾಹ ಪ್ರತಿಬದ್ಧ್ಯ ಅಂದ್ರೆ ಗೊತ್ತಾಯ್ತು ನಿಮಗೀಗ. ಮತ್ತೇನು ಹುಟ್ಟಿಸ್ಬಿಡ್ತದೆ? ವಿಪರೀತ ಜ್ಞಾನ ಜನನ ಶಕ್ತಿ ಆವಿರ್ಭಾವಯಂತೆ. ವಿಪರೀತ ಜ್ಞಾನವನ್ನು ಹುಟ್ಟಿಸಲಿಕ್ಕೆ ಬೇಕಾಗುವ ಶಕ್ತಿಯನ್ನ ಅಲ್ಲಿ ಪ್ರಾದುರ್ಭವಿಸುವಂತೆ ಮಾಡಿಬಿಡ್ತದೆ. ಅರ್ಥ ಗೊತ್ತಾಯ್ತಾ? ಹಾಗಾಗಿ ಬೌದ್ಧ ವಾಕ್ಯದಿಂದ ವಿಪರೀತ ಜ್ಞಾನವೇ ಯಾಕೆ ಹುಟ್ಟುತ್ತಾ ಇದೆ ಅಂತ ಪ್ರಶ್ನೆ ಕೇಳಿದ್ರೆ ಅದ್ರ ಹಿನ್ನೆಲೆ ಇಷ್ಟು ಹೇಳಬೇಕು. ಗುರುಗಳ ಇದಕ್ಕೊಂದು ಉದಾಹರಣೆ? ಇದಕ್ಕೆ ಉದಾಹರಣೆ ಪ್ರತ್ಯಕ್ಷ. ಇಂದ್ರಿಯಗಳಿಗೆ ಸಹಜವಾದ ಶಕ್ತಿ ಏನಿದೆ? ಇಂದ್ರಿಯಗಳು ಅದನ್ನ ಗ್ರಹಿಸಿ ಜ್ಞಾನ ಹುಟ್ಟಿಸೋ ಶಕ್ತಿ. ಆದರೆ ಇಂದ್ರಿಯಗಳಲ್ಲಿ ಯಾವುದಾದ್ರೂ ಕಾಮಾಲೆ ಮೊದಲಾದ ದೋಷ ಉಂಟಾದ್ರೆ, ಕಾಮಾಲೆ ಅಂದ್ರೆ ಗೊತ್ತಾಗ್ತದ? ಕಾಮಣಿ. ಅಂಥ ದೋಷ ಉಂಟಾದ್ರೆ ಇಂದ್ರಿಯದಲ್ಲಿರುವ ಸಹಜ ಶಕ್ತಿಯನ್ನ ಕಾಮಾಲೆ ಅನ್ನೋ ದೋಷ ಪ್ರತಿಬಂಧಿಸಿ ವಿಪರೀತ ಶಕ್ತಿ ಅಂದ್ರೆ
ಬೆಳ್ಳಗಿದ್ದ ಪದಾರ್ಥವನ್ನು ಹಳದಿಯಾಗಿ ಜ್ಞಾನ ಹುಟ್ಟಿಸುವ ಶಕ್ತಿ ಇಂದ್ರಿಯದಲ್ಲಿ ಬಂದ್ಬಿಡುತ್ತೆ. ಹೌದು. ಇದು ವಿಪರೀತ ಜನನ ಶಕ್ತಿ ತಾನೆ, ವಿಪರೀತ ಜ್ಞಾನ ಜನನ ಶಕ್ತಿ ತಾನೆ ಇಂದ್ರಿಯದಲ್ಲಿ ಕಂಡದ್ದಾವಾಗ ನಮಗೆ. ಹೌದು. ಸಹಜ ಶಕ್ತಿ ಏನು? ವಿಪರೀತ ಶಕ್ತಿ ಏನು? ಸಹಜ ಶಕ್ತಿಯನ್ನು ಪ್ರತಿಬಂಧಿಸಿದ್ ಯಾವುದು ಎಲ್ಲ ಗೊತ್ತಾಯ್ತಲ್ವ ಇಲ್ಲಿ? ಇದು ಗೊತ್ತಾಯ್ತು. ಇದೇ ಪಾಯಿಂಟ್. ಇಂದ್ರಿಯ ಇಲ್ಲಿ ವಾಕ್ಯ. ಇಂದ್ರಿಯ ಜ್ಞಾನ ಜನನ ಶಕ್ತಿ ಪಡ್ಕೊಂಡಿದೆ. ವಾಕ್ಯ ಅದು ಜ್ಞಾನ ಜನನ ಶಕ್ತಿ ಉಳ್ಳದ್ದು. ಇಂದ್ರಿಯದಲ್ಲಿ ಜ್ಞಾನ ಜನನ ಶಕ್ತಿ ಪ್ರತಿಬದ್ಧ ಆದದ್ದು ಕಾಮಣೆ ದೋಷ ಸೇರಿದ್ರಿಂದ. ವಾಕ್ಯದಲ್ಲಿಯೂ ಕೂಡ ಯಥಾರ್ಥ ಜ್ಞಾನ ಜನನ ಶಕ್ತಿ ಪ್ರತಿಬದ್ಧ ಆದದ್ದು ವಾಕ್ಯದಲ್ಲಿ ದೋಷ ಸೇರ್ಕೊಂಡಾಗ. ಅಲ್ಲಿ ವಿಪರೀತ ಜ್ಞಾನ ಹುಟ್ಟಿಸುವಂತೆ ಆಯಿತು ಇಂದ್ರಿಯ. ಇಲ್ಲೂ ಕೂಡ ವಾಕ್ಯ ವಿಪರೀತ ಜ್ಞಾನ ಜನನವನ್ನು ಮಾಡಿಬಿಡ್ತದೆ. ಸರಿ ಆಯ್ತು ಉದಾಹರಣೆ? ಅರ್ಥ ಗೊತ್ತಾಯ್ತು ಅಂದ್ಕೊಳ್ತೇನೆ. ವಾಕ್ಯಗತ ದೋಷಗಳು ವಾಕ್ಯದಲ್ಲಿರೋ ಯಥಾರ್ಥ ಜ್ಞಾನ ಶಕ್ತಿಯನ್ನ ಪ್ರತಿಬಂಧನ ಮಾಡುತ್ತದೆ, ವಿಪರೀತ ಜ್ಞಾನ ಶಕ್ತಿಯನ್ನ ಆವಿರ್ಭವಿಸುತ್ತದೆ. ಇದು ದೋಷಗಳ ಪ್ರಭಾವ. ಇದರಿಂದ ಏನಾಯ್ತು? ಔತ್ಸರ್ಗಿಕತ್ವಾತ್ ಸ್ವತಃ ಪ್ರಾಮಾಣ್ಯಸ್ಯ ಅಪವಾದೇನ ಅಪ್ರಾಮಾಣ್ಯಂ ಭವತಿ. ಸ್ವತಃ ಪ್ರಾಮಾಣ್ಯ ಅನ್ನೋದು ಔತ್ಸರ್ಗಿಕ ಅಂದ್ರೆ ಸ್ವಾಭಾವಿಕ ಅಂತ ಅರ್ಥ. ಔತ್ಸರ್ಗಿಕ ಅಂದ್ರೆ ಗೊತ್ತಾಯ್ತಾ? ಸ್ವಾಭಾವಿಕ. ಅಪ್ರಾಮಾಣ್ಯ ಔತ್ಸರ್ಗಿಕ ಅಲ್ಲ ಯಾವತ್ತು. ಅಪ್ರಾಮಾಣ್ಯ ಅನ್ನೋದು ಅಪವಾದ, ಯಾವಾಗಲೋ ಒಮ್ಮೆ, ಸಮ್ ಟೈಮ್ ಅಂತಾರಲ್ವಾ. ಹಾಗಾಗಿ ಅಪವಾದೇನ ಅಪ್ರಾಮಾಣ್ಯಂ, ಔತ್ಸರ್ಗಿಕತ್ವ ಸ್ವತಃ ಪ್ರಾಮಾಣ್ಯ. ಹೀಗೆ ಅಭಿಪ್ರಾಯ ಇಟ್ಟುಕೊಂಡ್ರೆ ಯಾವ ಸಮಸ್ಯೆಯೂ ಇಲ್ಲ, ಯಾವುದೂ ಅನುಪಪನ್ನ ಅಂತ ಆಗಲ್ಲ. ಪ್ರಾಮಾಣ್ಯ ಹಿಂದಿನ ವಾಕ್ಯದಲ್ಲಿ ಈ ಅಯಥಾರ್ಥ ಜ್ಞಾನವನ್ನು ಹೇಳುವ ವಾಕ್ಯದಿಂದ ಯಥಾರ್ಥ ಜ್ಞಾನ ಹೆಂಗ್ ತಿಳ್ಕೊಳಕ್ ಸಾಧ್ಯ? ಆಗ್ತಾ ಇದೆ ಅಲ್ಲ ಅನುಭವದಲ್ಲಿ. ಒಂದೇ ವಾಕ್ಯ ಯಥಾರ್ಥ ಜ್ಞಾನ ಜನನ ಶಕ್ತಿಯನ್ನು ತನ್ನಲ್ಲಿ ಇಟ್ಕೊಂಡದ್ದಾದ್ರೂ ದೋಷ ಸೇರ್ಕೊಂಡಾಗ ಅದು ಪ್ರತಿಬಂಧಿಸ್ತದೆ. ಈಗ ವಾಕ್ಯನೇ ಅಯಥಾರ್ಥ ಆದ್ರೆ ಅದ್ರಲ್ಲಿ ಯಥಾರ್ಥ ಎಲ್ಲಿ ಹುಡ್ಕಕ್ಕಾಗತ್ತೆ? ಏನ್ ಹಾಗಂದ್ರೆ ವಾಕ್ಯ ಅಯಥಾರ್ಥ ಆಗೋದು ಅಂದ್ರೆ ಏನು? ಈಗ ಇಲ್ಲಿ ಕೈನಲ್ಲಿ ಪುಸ್ತಕ ಇಟ್ಕೊಂಡು ಇದನ್ನ ಪೆನ್ ಅಂತ ಹೇಳ್ತೀನಿ, ಇದು ಅಯಥಾರ್ಥ ಜ್ಞಾನ ಹುಟ್ಟಿಸುತ್ತೆ ತಾನೆ? ಇದು ಕೈಯಲ್ಲಿ ಪುಸ್ತಕ ಇಟ್ಕೊಂಡು ಪೆನ್ನು ಅಂತ ಹೇಳ್ತೀನಿ ಅಂದ್ರೆ ಪೆನ್ನು ಅಂತ ಹೇಳಿದ ವಾಕ್ಯದ ಬಗ್ಗೆ ಚರ್ಚೆನಾ? ಅವಾಗ ಈ ವಾಕ್ಯದಲ್ಲಿ ನನಗೆ ಬರೋದೇ ಅಯಥಾರ್ಥ ಜ್ಞಾನ. ಸೊ ವಾಕ್ಯದಿಂದ ಯಥಾರ್ಥ ಜ್ಞಾನ ಬರುತ್ತೆ ಅನ್ನೋದು ಇಲ್ಲಿ ಮತ್ತೆ ಹೊಂದಲ್ವಲ್ಲ? ಇಲ್ಲಿ ಪ್ರತ್ಯಕ್ಷಕ್ಕೆ ವಿರುದ್ಧ ಅಲ್ಲ, ಪ್ರತ್ಯಕ್ಷ ಪ್ರಬಲ. ಒಂದ್ ನಿಮಿಷ. ಕೈಯಲ್ಲಿ ಪೆನ್ ಇಟ್ಕೊಂಡು ಎದುರುಗಡೆ ಇದ್ದವನಿಗೆ ಪುಸ್ತಕ ಇಟ್ಕೊಂಡು ಪೆನ್ನು ಅಂತ ನಾನು ಅದನ್ನು ವಾಕ್ಯ ಆಡದೆ ಅಂತ ಇಟ್ಕೊಳ್ಳಿ ಅಲ್ವಾ? ಹೌದು. ಪೆನ್ನನ್ನು ಪುಸ್ತಕ ಇಟ್ಕೊಂಡು ನಾನು ಅದನ್ನ ಪೆನ್ನು ಅಂತ ವಾಕ್ಯ ಆಡಿದೆ. ವಾಕ್ಯ ಆಡಿದ ಕೂಡ್ಲೇನೆ ವಾಕ್ಯ ಕೇಳಿದವನಿದ್ದಾನಲ್ಲ ಎದುರುಗಡೆ, ಅವನಿಗೆ ಜ್ಞಾನ ಹುಟ್ಟಿತ್ತು. ಜ್ಞಾನ ಹುಟ್ಟಿದ್ದು ಅದು ಯಥಾರ್ಥನೋ ಅಯಥಾರ್ಥನೋ? ಹೆಂಗಂದ್ರೆ ಮಾತಾಡೋ ಹಾಗಿಲ್ಲ. ಅವನು ನಮ್ಮನ್ನು ನೋಡ್ತಾ ಇದ್ದಾನೆ ಎದುರುಗಡೆಯಲ್ಲಿ, ನಾವು ಕೈಯಲ್ಲಿ ಪುಸ್ತಕ ಇಟ್ಕೊಂಡಿದ್ದೇವೆ. ಈಗ ಪುಸ್ತಕ ಇಟ್ಕೊಂಡಿದ್ದೇವೆ, ಈ ಪುಸ್ತಕವನ್ನು ತೋರಿಸಿ ಅವನಿಗೆ ಇದು ಪೆನ್ನು ಅಂತ ಹೇಳ್ತೀವಿ. ಇದು ಪೆನ್ನು ಅಂತ ಹೇಳಿದ ವಾಕ್ಯ ಅವನ ಕಿವಿಗೆ ಬಿತ್ತು, ಪೆನ್ನು ಅನ್ನೋ ಜ್ಞಾನ ಬಂದಿದೆ. ಅವನು ಎದುರುಗಡೆಯಲ್ಲಿ ಇದನ್ನು ನೋಡ್ತಿದ್ದಾನೆ. ಯಥಾರ್ಥನೋ ಅಯಥಾರ್ಥನೋ? ಯಥಾರ್ಥ ಅಲ್ಲ, ಅಯಥಾರ್ಥ ಅಂತ. ಅಯಥಾರ್ಥ ಅಂದ್ರೆ ಆ ಅಯಥಾರ್ಥತ್ವ ಅವನಿಗೆ ತೀರ್ಮಾನ ಹೇಗ್ ಮಾಡ್ಕೊಂಡ ಅವನು? ನಾವಾದ್ರೂ ಹೇಗ್ ಮಾಡ್ಬೇಕೀಗ? ಇಬ್ಬರಿದ್ದಾರೆ ಗುರು ಶಿಷ್ಯರು. ಗುರು ಕೈಯಲ್ಲಿ ಪುಸ್ತಕ ಇಟ್ಕೊಂಡು ಇದು ಪೆನ್ನು ಅಂತ ತೋರಿಸಿದ್ದಲ್ದೇನೆ ಬಾಯಲ್ಲಿ ಆಡಿದ ವಾಕ್ಯವನ್ನು. ಆ ವಾಕ್ಯ ಅವನ ಕಿವಿಗೆ ಬಿತ್ತು, ಜ್ಞಾನ ಹುಟ್ಟಿಸ್ತು, ಪೆನ್ನು ಅನ್ನೋ ಜ್ಞಾನವನ್ನ. ಇಲ್ಲಿ ಯಥಾರ್ಥತ್ವ ತೀರ್ಮಾನ ಹೆಂಗ್ ಮಾಡ್ಬೇಕು? ಸ್ವತಃ ಪ್ರಾಮಾಣ್ಯ ಪರತಃ ಪ್ರಾಮಾಣ್ಯದ ಚರ್ಚೆ ನಡೀತಾ ಇದೆ. ನಿಧಾನಕ್ಕೆ ಹೇಳಿ ಈಗ. ನೋಡಿ, ಈಗ ವಾಕ್ಯ ಅವನಿಗೆ ಜ್ಞಾನ ಹುಟ್ಟಿಸಿದ್ದು ನಿಜ,
ಆಡಿದವನು ಯಾರು ವಕ್ತೃ ಇದ್ದಾನೆ ಅವನ ಬಾಯಿಯಿಂದ ವಾಕ್ಯ ಬಂತು, ಕೇಳಿದವನು ಇದು ಪೆನ್ನು ಅನ್ನೋ ಜ್ಞಾನ ಹುಟ್ಟಿಬಿಡ್ತು. ಆದರೆ ಜ್ಞಾನ ಹುಟ್ಟಿದ್ದೇನಿದೆ ಅಲ್ಲ, ಅದು ಯಥಾರ್ಥ ಅಲ್ಲ, ಅದು ಅಯಥಾರ್ಥನೇ. ಅದೇನದು? ಅಯಥಾರ್ಥನೇ. ಯಾಕೆ? ಆಡಿದವನು ಅಂತೇನಿದ್ದಾನಲ್ಲ, ಅವನು ಆಡುವಾಗಲೇನೆ ಮನಸ್ಸಿನೊಳಗೆ ಕೇಳೋವನಿಗೆ ವಿಪ್ರಲಂಭ, ಮೋಸ ಮಾಡಬೇಕು ಅಂತ ಹೇಳ್ದ ಅಂತ ಇಟ್ಕೊಳ್ಳಿ. ಅವನಿಗೂ ಗೊತ್ತು ಇದು ಪುಸ್ತಕ ಅಂತ, ಎದುರುಗಡೆ ಇದ್ದವನಿಗೂ ಗೊತ್ತು, ಆದರೂ ಕೂಡ ಇದು ಪೆನ್ನು ಅಂತ ತೋರಿಸಿದ. ಅಂದ್ರೆ ಹೇಳೋವನ ಮನಸ್ಸಿನೊಳಗೆ, ಆ ವಾಕ್ಯವನ್ನು ಹೇಳೋವನ ಮನಸ್ಸಿನೊಳಗೆ ಅವನಿಗೇನೋ ಮಾಡಬೇಕು ಅಂತಿದೆ ಅಂತ ತಾನೆ. ಹಾಗಾದ್ರೆ ಹೇಳೋವನಲ್ಲಿ ಒಂದು ದೋಷ ಇದೆ, ವಿಪ್ರಲಂಭ ಅಂತ. ಆ ದೋಷ ಏನ್ ಮಾಡ್ತು? ಅವನು ಆಡುವ ವಾಕ್ಯದೊಳಗೂ ಸೇರ್ಕೊಂಡಿತ್ತು. ಅಂದ್ಮೇಲೆ ವಾಕ್ಯವೂ ಕೂಡ ಅವನು ಕಿವಿಗೆ ಬಿದ್ದಾಗ, ಕಿವಿಗೆ ಬಿದ್ದದ್ರಿಂದ ಬಂದ ಜ್ಞಾನವೂ ಕೂಡ ಈ ದೋಷದ ಪ್ರಭಾವದಿಂದ ಅದು ಅಯಥಾರ್ಥನೇ ಆಯ್ತು. ಹೌದು, ಅದರ್ಥ ಆಯ್ತು. ಈಗ ವಾಕ್ಯನೇ ಅಯಥಾರ್ಥ ಆದ್ಮೇಲೆ ವಾಕ್ಯ ಅಯಥಾರ್ಥ ಅಂದ್ರೆ ಏನು ಅಂತ ಕೇಳ್ತಾ ಇದ್ದೇನೆ. ವಾಕ್ಯ ಅಯಥಾರ್ಥ ಅಂತ ಅಂದ್ರೆ ಆ ವಾಕ್ಯದಿಂದ ಬರುವ ಜ್ಞಾನ ಅಯಥಾರ್ಥ ಜ್ಞಾನನೇ. ಬಟ್ ವಾಕ್ಯದಿಂದ ಯಥಾರ್ಥ ಜ್ಞಾನ ಬರುತ್ತೆ ಅನ್ನೋದು ಇಲ್ಲಿ ಹೊಂದುತ್ತಾ ಇಲ್ವಲ್ಲ ಅಂತ ನನ್ನ ಪ್ರಶ್ನೆ. ಯಾಕೆ? ವಾಕ್ಯದಿಂದ ಮತ್ತೆ ಜ್ಞಾನ ಬಂದದ್ದು ಅಯಥಾರ್ಥ ತಾನೇ. ಈಗ ಅಯಥಾರ್ಥ ಜ್ಞಾನ ಜನಕ ವಾಕ್ಯ ಆಯ್ತು, ಆದ್ರಿಂದ ವಾಕ್ಯವು ಅಯಥಾರ್ಥ ಅಂತ ಕರೆದದ್ದಷ್ಟೆ. ಯಾರು ಕೇಳಿಸ್ಕೊಂಡವನಿದ್ದಾನಲ್ಲ, ಅವನಿಗೆ ಹುಟ್ಟಿದ ಜ್ಞಾನ ಅದು ಯಥಾರ್ಥನೋ ಅಯಥಾರ್ಥನೋ? ಅಂತ ಜ್ಞಾನ ಹುಟ್ಟಿಸಿದ್ ಯಾವುದು? ವಾಕ್ಯ. ಆದ್ರಿಂದ ಅಯಥಾರ್ಥ ಜ್ಞಾನ ಜನಕ ವಾಕ್ಯ, ಆದ್ರಿಂದ ಅದನ್ನು ಅಯಥಾರ್ಥ ಅಂತ ಕರಿಬೇಕು. ಇಷ್ಟೇ ಅಭಿಪ್ರಾಯ. ಜ್ಞಾನ ಯಥಾರ್ಥವೋ ಅಯಥಾರ್ಥವೋ ಹುಟ್ಟಿದ ಜ್ಞಾನ ಅಯಥಾರ್ಥನ? ಹಾಗಾದ್ರೆ ಹುಟ್ಟಿಸಿದ ವಾಕ್ಯವೂ ಕೂಡ ಅಯಥಾರ್ಥ ಅಂತ ಕರೀತಾರೆ. ಇನ್ನೇನಿಲ್ಲ, ಅಯಥಾರ್ಥ ಅಂತಂದ್ರೆ ಬೇರೆ ಅಲ್ಲೇ ಇಲ್ಲ. ವಾಕ್ಯ ಅಯಥಾರ್ಥ ಅಂದ್ರೆ ಜ್ಞಾನ ಅಯಥಾರ್ಥವಾದದ್ದನ್ನ ಹುಟ್ಟಿಸಿದ್ದಕ್ಕೆ ವಾಕ್ಯವು ಅಯಥಾರ್ಥ, ಅಪ್ರಾಮಾಣ್ಯ ಬಂತು. ಇಂಥ ಅಪ್ರಾಮಾಣ್ಯ ಬರೋದ್ರ ಹಿಂದೆ ಮೂಲ ಕೆಲಸ ಮಾಡಿದವರು ಯಾರು ಗೊತ್ತಾ? ದೋಷ. ಅವಾಗಲೇ ಹೇಳಿದ್ನಲ್ಲ, ವಿಪ್ರಲಂಭ ಅನ್ನೋ ದೋಷ. ಹಾಗಾದ್ರೆ ಈ ಅಪ್ರಾಮಾಣ್ಯ ವಾಕ್ಯದಲ್ಲಿ ಆಗ್ಲಿ, ಅಪ್ರಾಮಾಣ್ಯ ಆ ಹುಟ್ಟಿದ ಜ್ಞಾನದಲ್ಲಿ ಆಗ್ಲಿ, ಎರಡನ್ನೂ ಕಂಟ್ರೋಲ್ ಮಾಡ್ತಾ ಇರೋದು ಯಾವುದು? ದೋಷ. ಅದಕ್ಕೆ ಏನ್ ಮಾಡಿದ್ರು ನೋಡಿದ್ರೆ, ದೋಷ ಇಲ್ಲದೆ ಇದ್ದಿದ್ರೆ ಈ ಎರಡರಲ್ಲೂ ಅಪ್ರಾಮಾಣ್ಯ ಅನ್ನೋದನ್ನ ನಾವು ತಿಳಿತಿರ್ಲಿಲ್ಲ. ದೋಷ ಇದ್ದದ್ರಿಂದ ಇಲ್ಲಿ ಬಂದಿದೆ ಅನ್ನೋ ಕಾರಣಕ್ಕೆ ಅಪ್ರಾಮಾಣ್ಯಂ ಪರತಃ ಅನ್ನೋ ವ್ಯವಸ್ಥೆಯನ್ನು ಹೇಳಬೇಕು ಅನ್ನೋದು ನಮ್ ಸಿದ್ಧಾಂತ. ದೋಷ ಇಲ್ಲದ ವಾಕ್ಯ ಯಾವಾಗ್ಲೂ ಯಥಾರ್ಥ ಅದಕ್ಕೆ ಅದು ಔತ್ಸರ್ಗಿಕ ಅಂತಂದ್ರೆ ಅದಕ್ಕೆ ವಾಕ್ಯಗಳಲ್ಲಿ ಯಥಾರ್ಥ ಜ್ಞಾನ ಹುಟ್ಟಿಸುವಂತಹ ಶಕ್ತಿ ಔತ್ಸರ್ಗಿಕವಾಗಿರ್ತದೆ. ದೋಷ ಬಂದಾಗ ಮಾತ್ರ ಔತ್ಸರ್ಗಿಕ ಶಕ್ತಿ ಪ್ರತಿಬದ್ಧವಾಗ್ತದೆ. ವಿಪರೀತ ಶಕ್ತಿ ಆ ವಾಕ್ಯದಲ್ಲಿ ಉದ್ಭವಿಸಿ ಅಯಥಾರ್ಥ ಜ್ಞಾನ ಅನ್ನೋ ಕಾರ್ಯವನ್ನು ಹುಟ್ಟಿಸ್ಬಿಡ್ತದೆ. ಇದು ಯಾವಾಗಲೂ ಆಗಲ್ಲ, ಇದು ದೋಷ ಇದ್ದಾಗಷ್ಟೇ ಆಗ್ತದೆ. ಅದಕ್ಕೆ ಈ ವಾಕ್ಯ ಅದಕ್ಕೆ ಟೀಕಾಕೃತ್ವಾದ್ರು ಔತ್ಸರ್ಗಿಕತ್ವಾತ್ ಸ್ವತಃ ಪ್ರಾಮಾಣ್ಯಸ್ಯ ಅಪವಾದೇನ ಅಪ್ರಾಮಾಣ್ಯಂ ಭವತಿ. ಈ ಸಿದ್ಧಾಂತವನ್ನು ಒಪ್ಪುಕೊಳ್ಳಿ ಎಲ್ಲಾ ದಾರ್ಶನಿಕರು ಅಂತ ಕಳಕಳಿಯಿಂದ ಹೇಳ್ತಿದ್ದಾರೆ. ಸರಿ ಆಯ್ತಾ? ಇವತ್ತಿಷ್ಟಿಟ್ಕೊಳ್ಳಿ, ಮುಂದಿನ ಮತ್ತೆ ನಾಳೆ ಮಾಡ್ತೇವೆ. ಹರೇ ವಿಠಲ. ಹರೇ ವಿಠಲ. ಹರೇ ವಿಠಲ ಗುರು. ಆಯ್ತು, ಓಕೆ. ಇನ್ನೂ ಒಂದು ಪಾಠ ಇದೆ.